ಪಿತನ ಸುತನ ಮತ್ತು ಪುತ್ರಾತ್ಮನಾಮದಲ್ಲಿ ಆಮೇನ್. ಹಾಲೇಲುಯ್ಯ, ಹಾಲೇಲುಯ್ಯ. ಓ ಸಹೋದರರೇ, ಇದಾ ಮಗದೊಂದು ಮುಂಜಾವಿನಲ್ಲಿ ಕ್ರಿಸ್ತ ದರ್ಶನ ವಾಣಿಯೊಂದಿಗೆ ನಿಮ್ಮೊಂದಿಗೆ ನಾನಿದ್ದೇನೆ. ಹಲ್ಲೇಲುಯ್ಯ. ಈ ಸಂದೇಶವನ್ನು ಕೇಳುತ್ತಾ ಇರುವಾಗಲೇ ನಮ್ಮ ಮನೆ ಪುನರುದ್ಧಾನದ ಮಕ್ಕಳ ಜೀವನವಾಗಿ ಮಾರ್ಪಡಿಸುತ್ತೇವೆ. ಇದಾ ಯೋಹಾನನ ಸುವಾರ್ತೆ 20ನೇ ಅಧ್ಯಾಯ 6ನೇ ವಾಕ್ಯ ಹೀಗೆ ಹೇಳುತ್ತಾರೆ, ಅವನ ಹಿಂದೆಯೇ ಸೀಮೋನ್ ಪೇತ್ರನು ಬಂದು ನೆಟ್ಟಗೆ ಸಮಾಧಿಯೊಳಗೆ ನುಗ್ಗಿದನು. ಅಲ್ಲಿ ನಾರುಮುಡಿಗಳು ಬಿದ್ದಿರುವುದನ್ನು ಕಂಡನು. ಹಲ್ಲೇಲುಯ್ಯ. ಅವರ ನಾರುಮುಡಿಗಳನ್ನು ಬಿದ್ದಿರುವನು ಸೀಮೋನ್ ಪೇತ್ರನು ಕಂಡನು. ಯೋಹಾನನಲ್ಲಿ ಬಂದು ನಿಂತಿದ್ದರು. ಆಗ ಸೀಮೋನ್ ಪೇತ್ರನಂತೆ ಧರ್ಮಸಭೆಯ ಅಧಿಕಾರಿಗಳಿಗೆ ನಾವು ವಿಧೇಯರಾಗೋಣ. ಈ ವಿಧೇಯತ್ತ ಯೇಸುವನ್ನು ಕಾಣಲಿಕ್ಕೆ ಬೇಕಾದ ದಾರಿಯಾಗಿ ದೇವರು ನಮ್ಮನ್ನು ಅನುಗ್ರಹಿಸುತ್ತಾರೆ. ನಿನ್ನ ಯಾವುದೇ ಸಮಸ್ಯೆಗಳಿರಲಿ, ಯೇಸು ಸ್ವಾಮಿ ತಾಳ್ಮೆ ಇದ್ದವರಾಗಿದ್ದಾರೆ. ಅವರು ದೇವರ ಸನ್ನಿಧಿಯಲ್ಲಿ ಏರಿ ಹೋಗುವ ಮೊದಲು ಇದಾ ದಿವ್ಯ ದರ್ಶನಕ್ಕಾಗಿ ತೋಟದೊಳಗೆ ಯೇಸು ಸ್ವಾಮಿ ಬರುತ್ತಾರೆ. ಈ ಬರುವಂಥ ಮೊದಲು ಸೀಮೋನ್ ಪೇತ್ರನು ಮತ್ತು ಯೋಹಾನನು ಇದಾ ಧರ್ಮಸಭೆಯಲ್ಲಿ ಈ ಸಮಾಧಿಯಲ್ಲಿ ಇದ್ದಂಥ ಈ ಯೇಸು ಸ್ವಾಮಿಯನ್ನು ಕಾಣಲಿಕ್ಕೆ ಬೇಕಾಗಿ ಧರ್ಮಸಭೆಯ ಅಧಿಕಾರಿಗಳಾದ ಪೇತ್ರನು ಮತ್ತು ಯೋಹಾನನು ಓಡಿ ಹೋದಂತೆ ನಮಗೆ ಕೂಡ ಧರ್ಮಸಭೆಯನ್ನು ಸೇರಿ ನಿಲ್ಲೋಣ. ದೇವರನ್ನು ಅರಸರಿ ಆಶೀರ್ವದಿಸಿರಿ. ದೇವರು ನಿಮ್ಮ ಈ ಕ್ರಿಸ್ತ ದರ್ಶನ ಸಂದೇಶವನ್ನು ಕುಟುಂಬದ ಬೆಳಕಾಗಿ ಮಾರ್ಪಾಡಾಗಲಿ ಬೇಡುತ್ತಾ ಪಿತನ ಸುತನ ಮತ್ತು ಪುತ್ರಾತ್ಮನಾಮದಲ್ಲಿ ಆಮೇನ್.